ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ ಹೆತ್ತೂರ್. ಡೊನಾಲ್ಡ್ ಟ್ರಂಪ್ ಆಡಳಿತವು H1B ವೀಸಾ ಶುಲ್ಕವನ್ನು ಏರಿಕೆ ಮಾಡಿರೋದರ ಬಗ್ಗೆ ಭಾರತ ಮತ್ತು ಭಾರತೀಯರು ಹೆಚ್ಚು ತಲೆಕೆಡಿಸಿಕೊಳ್ಳಬೇಕಿಲ್ಲ. ಆದರೆ ಮುಂದೆ ದೊಡ್ಡ ಸವಾಲು ಎದುರಾಗುವ ಸಾಧ್ಯತೆ ಇರೋದು ಅಮೆರಿಕದಲ್ಲಿ ಪ್ರಸ್ತಾಪವಾಗಿರುವ ಹೈರ್ ಆಕ್ಟ್ನಿಂದ. ಇಂಥದ್ದೊಂದು ಎಚ್ಚರಿಕೆಯನ್ನ ಭಾರತಕ್ಕೆ ಕೊಟ್ಟಿರೋದು RBIನ ಮಾಜಿ ಗವರ್ನರ್ ಡಾಕ್ಟರ್ ರಘುರಾಮ್ ರಾಜನ್. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಮಾಹಿತಿ ತಂತ್ರಜ್ಞಾನ ಮತ್ತು ಸರ್ವಿಸ್ನ ಎಕ್ಸ್ಪೋರ್ಟ್ಗಳಿಗೆ ಅಮೆರಿಕದಿಂದ ಒಂದು ಗಂಭೀರ ಸವಾಲು ಎದುರಾಗಿದೆ. ಹೈರ್ ಆಕ್ಟ್ H1B ವೀಸಾ ಶುಲ್ಕ ಹೆಚ್ಚಳಗಿಂತಲೂ ಭಾರತಕ್ಕೆ ಹೆಚ್ಚು ಅಪಾಯಕಾರಿ ಎಂದಿದ್ದಾರೆ. ಈ ಹೈರ್ ಆಕ್ಟ್ ಎಂದರೇನು? ಅದು ಭಾರತದ ಸೇವಾ ವಲಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಮತ್ತು ರಾಜನ್ ರವರ ಎಚ್ಚರಿಕೆ ಹಿಂದಿನ ವಿವರಗಳೇನು ಅನ್ನೋದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. RBIನ ಮಾಜಿ ಗವರ್ನರ್ ಎಚ್ಚರಿಕೆ, ಹೈರ್ ಆಕ್ಟ್ ಮತ್ತು H1B ವೀಸಾ. RBIನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ರವರು ಅಮೆರಿಕದ ನೀತಿ ಬದಲಾವಣೆಗಳ ಕುರಿತು ಬಹಳ ಸ್ಪಷ್ಟವಾದ ವಿಶ್ಲೇಷಣೆ ನೀಡಿದ್ದಾರೆ. ಡಿಕೋಡರ್ಗೆ ಕೊಟ್ಟಿರುವ ಸಂದರ್ಶನದಲ್ಲಿ ರಘುರಾಮ್ ರಾಜನ್ ಇದರ ಬಗ್ಗೆ ಮಾತನಾಡಿದ್ದಾರೆ. H1B ವೀಸಾ ಶುಲ್ಕ ಹೆಚ್ಚಳವು ಈಗ ದೊಡ್ಡ ಆತಂಕದ ವಿಷಯದಂತೆ ಕಂಡರು. ರಾಜನ್ ರವರ ಪ್ರಕಾರ ಇದು ಭಾರತಕ್ಕೆ ದೊಡ್ಡ ಹೊಡೆತವಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಜಾಗತಿಕ ಸಂಸ್ಥೆಗಳು ಭಾರತದಲ್ಲಿನ ತಮ್ಮ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಮೂಲಕ ಹೆಚ್ಚಿನ ಬ್ಯಾಂಕೆಟ್ ಕೆಲಸಗಳನ್ನು ಮಾಡುತ್ತಿವೆ. ಅಂದರೆ ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕ ಮಾಡಬೇಕಾದ ಹುದ್ದೆಗಳಿಗೆ ಮಾತ್ರ ಅಮೆರಿಕದಲ್ಲಿ ಸ್ಥಳೀಯವಾಗಿ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು, ಉಳಿದ ಹೆಚ್ಚಿನ ಕೆಲಸಗಳು ಡಿಜಿಟಲ್ ಮೂಲಕ ಭಾರತದಿಂದಲೇ ಆಗುತ್ತಿವೆ. ಉದಾಹರಣೆಗೆ ಗೂಗಲ್, ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳು ಈಗ H1B ಮೂಲಕ ಜನರನ್ನು ನೇಮಿಸಿಕೊಳ್ಳುವ ಬದಲು ಭಾರತದಲ್ಲಿನ ತಮ್ಮ ಕಚೇರಿಗಳಲ್ಲಿ ನೇರವಾಗಿ ಹೆಚ್ಚು ಜನರನ್ನು ನೇಮಿಸಿಕೊಳ್ಳಬಹುದು. ಆದ್ದರಿಂದ H1B ವಲಸೆ ಕಡಿಮೆಯಾಗಬಹುದು, ಆದರೆ ಅದು ಭಾರತದ IT ಉದ್ಯಮಕ್ಕೆ ಹೆಚ್ಚಿನ ಪೆಟ್ಟು ಕೊಡುವುದಿಲ್ಲ. ಇದೊಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆಯಾಗುತ್ತದೆ. ಈಗ ಹೈರ್ ಆಕ್ಟ್ ಅಂದ್ರೆ ಹಾಲ್ಟಿಂಗ್ ಇಂಟರ್ನ್ಯಾಷನಲ್ ಇಕೋಲೇಷನ್ ಆಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ಉದ್ಯೋಗಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸ್ಥಳಾಂತರಿಸುವುದನ್ನು ನಿಲ್ಲಿಸುವುದು. ಈ ಕಾಯ್ದೆಯ ಉದ್ದೇಶವೇ ಅಮೆರಿಕದಲ್ಲಿಯೇ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವುದು ಮತ್ತು ಔಟ್ಸೋರ್ಸಿಂಗ್ ಅನ್ನು ಕಡಿತಗೊಳಿಸುವುದು. ಹೈರ್ ಆಕ್ಟ್ ನ ಸದ್ಯದ ಪ್ರಸ್ತಾಪದ ಪ್ರಕಾರ ಅಮೆರಿಕದಲ್ಲಿ ಬಳಸುವ ಸೇವೆಗಳಿಗಾಗಿ ವಿದೇಶಿ ಉದ್ಯೋಗಿಗಳಿಗೆ ಪಾವತಿಸುವ ಹಣದ ಮೇಲೆ 25% ತೆರಿಗೆ ವಿಧಿಸುವುದು. ಹಾಗೆ ಈ ಔಟ್ಸೋರ್ಸಿಂಗ್ ಪಾವತಿಗಳನ್ನು ಇನ್ನು ಮುಂದೆ ಬಿಸಿನೆಸ್ ಫರ್ಮ್ಗಳು ತೆರಿಗೆ ವಿನಾಯಿತಿ ವೆಚ್ಚಗಳಾಗಿ ಕ್ಲೈಮ್ ಮಾಡಲು ಸಾಧ್ಯವಿಲ್ಲ. ಇದರಿಂದಾಗಿ ಸಂಗ್ರಹವಾಗುವ ಆದಾಯವನ್ನ ಡೊಮೆಸ್ಟಿಕ್ ವರ್ಕ್ ಫೋರ್ಸ್ ಫಂಡ್ಗೆ ಹಾಕಿ ಅಮೆರಿಕದ ಉದ್ಯೋಗಿಗಳಿಗೆ ತರಬೇತಿ ಮತ್ತು ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತದೆ. ಅಮೆರಿಕದಿಂದ ಭಾರತಕ್ಕೆ ಇರುವ ಮತ್ತೊಂದು ದೊಡ್ಡ ಅಪಾಯ ಅಂದ್ರೆ ಟ್ರಂಪ್ ಆಡಳಿತವು ಕೇವಲ ಸರಕುಗಳ ಮೇಲಿನ ಸುಂಕ ಅಲ್ಲ, ಬದಲಾಗಿ ಭಾರತವು ಕೊಡುವ ಸರ್ವಿಸ್ನ ಮೇಲೆ ಸುಂಕಗಳನ್ನು ವಿಧಿಸಲು ಪ್ರಯತ್ನ ಮಾಡ್ತಾರ ಅನ್ನೋದು. ಭಾರತವು ವಿಶೇಷವಾಗಿ IT ಎನೇಬಲ್ಡ್ ಸರ್ವಿಸಸ್ಗಳಿಗೆ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ. ಕೋಟ್ಯಾಂತರ ಡಾಲರ್ಗಳ ರಫ್ತು ಈ ವಲಯದಿಂದ ಬರುತ್ತದೆ. ಹೈರ್ ಕಾಯ್ದೆಯು ಇದೇ ಸೇವಾ ರಫ್ತುಗಳ ಮೇಲೆ ತೆರಿಗೆಯ ರೂಪದಲ್ಲಿ ನೇರ ಸುಂಕ ವಿಧಿಸಲು ಹೊರಟಿದೆ. ಒಂದು ವೇಳೆ ಈ ತೆರಿಗೆ ಜಾರಿಯಾದರೆ ಭಾರತದ ಸೇವಾ ವಲಯದ ರಫ್ತು ವೆಚ್ಚವು ತೀವ್ರವಾಗಿ ಹೆಚ್ಚಾಗುತ್ತದೆ. ಇದು ಅಮೆರಿಕದ ಕಂಪನಿಗಳಿಗೆ ಭಾರತದಿಂದ ಸೇವೆಗಳನ್ನು ಪಡೆಯುವುದು ದುಬಾರಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಕಂಪನಿಗಳು ಸ್ಥಳೀಯವಾಗಿಯೇ ಕಾರ್ಯಾಚರಣೆ ನಡೆಸುವ ದಾರಿಯನ್ನು ಹುಡುಕುತ್ತವೆ. ಟಾರಿಫ್ಗಳು ಸರಕುಗಳಿಂದ ಸೇವೆಗಳ ಕಡೆಗೆ ಹೊರಡುತ್ತಿದೆ ಎಂದು ರಘುರಾಮ್ ರಾಜನ್ ವಿಶ್ಲೇಷಿಸಿದ್ದಾರೆ. ಅಡೆತಡೆಗಳನ್ನು ಮೀರೋಕೆ ಬೇಕಿದೆ ಪ್ಲಾನ್. ಬದಲಾಗುತ್ತಿರುವ ನೀತಿಗಳ ಮೇಲೆ ಬೇಕಿದೆ ನಿಗಾ. ಸರಕುಗಳ ಮೇಲಿನ ಸುಂಕದಿಂದಾಗಿ ಈಗಾಗಲೇ ಭಾರತಕ್ಕೆ ಸಮಸ್ಯೆ ಆಗುತ್ತಿದೆ. ಇದರ ಜೊತೆಗೆ ಹೈರ್ ಕಾಯ್ದೆಯು ಸೇವೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಭಾರತವು ತನ್ನ ಉತ್ಪನ್ನಗಳನ್ನು ರಫ್ತು ಮಾಡೋದಕ್ಕೆ ದೀರ್ಘಾವಧಿಯವರೆಗೂ ಅಡ್ಡಿಯಾಗದಂತೆ ತಡೆಯಲು ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ರಾಜನ್ ಎಚ್ಚರಿಸಿದ್ದಾರೆ. ಈಗಾಗಲೇ ಜವಳಿಯಂತಹ ಕಾರ್ಮಿಕ ಆಧಾರಿತ ವಲಯಗಳ ಮೇಲೆ ಇದು ಪರಿಣಾಮ ದೊಡ್ಡದಾಗಿರಬಹುದು. ಅಮೆರಿಕದ ಮಾರುಕಟ್ಟೆಯಲ್ಲಿ ಗಳಿಸಿದ ಪ್ರಗತಿಗೆ ಶಾಶ್ವತ ಹಿನ್ನಡೆಯಾಗಲು ಭಾರತವು ಬಿಡಬಾರದು ಎಂದು ಸಲಹೆ ಮಾಡಿದ್ದಾರೆ.
ಅವರು ಅಮೆರಿಕದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ. ಅಮೆರಿಕದಿಂದ ಆಗಸ್ಟ್ 27ರಿಂದ ಜಾರಿಗೆ ಬಂದಿರುವ ನಿಯಮದ ಅಡಿಯಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುತ್ತಿರುವ ಭಾರತೀಯ ಆಮದುಗಳ ಮೇಲೆ 25% ದಂಡ ಸೇರಿದಂತೆ ಒಟ್ಟಾರೆಯಾಗಿ 50% ಸುಂಕವನ್ನು ವಿಧಿಸಲಾಗಿದೆ. ಇದರಿಂದಾಗಿ ಭಾರತದ ವ್ಯಾಪಾರದ ಮೇಲೆ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿಸಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ H1B ವೀಸಾ ಶುಲ್ಕ ಹೆಚ್ಚಳವನ್ನು ಕೇವಲ ಒಂದು ತಾತ್ಕಾಲಿಕ ಅಡಚಣೆಯಾಗಿ ನೋಡಬಹುದು. ಆದರೆ ಹೈರ್ಕಾದೆ ಜಾರಿಯಾದರೆ ಅದು ಭಾರತದ ಸೇವಾ ಮತ್ತು ಡಿಜಿಟಲ್ ರಫ್ತುಗಳ ಮೂಲ ರಚನೆಯನ್ನೇ ಬದಲಾಯಿಸಿಬಿಡುತ್ತದೆ. ಭಾರತವು ಜಾಗತಿಕ ಮಾರುಕಟ್ಟೆಯಲ್ಲಿ ನೀತಿ ಬದಲಾವಣೆಗಳ ಬಗ್ಗೆ ಸದಾ ಎಚ್ಚರದಿಂದ ಇರಬೇಕಾಗುತ್ತೆ. ಈ ಬದಲಾವಣೆಗಳು ಕೇವಲ ಸರಕುಗಳ ವ್ಯಾಪಾರಕ್ಕಷ್ಟೇ ಅಲ್ಲ, ಬೆಳೆಯುತ್ತಿರುವ ಡಿಜಿಟಲ್ ಮತ್ತು ಸೇವಾ ರಫ್ತುಗಳಿಗೂ ಅಪಾಯವನ್ನು ತರಬಹುದು. ಈ ಸವಾಲುಗಳನ್ನು ಎದುರಿಸೋಕೆ ಭಾರತ ಸರ್ಕಾರ ಮತ್ತು IT ವಲಯವು ಒಟ್ಟಾಗಿ ಕಾರ್ಯತಂತ್ರಗಳನ್ನು ರೂಪಿಸಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ರಘುರಾಮ್ ರಾಜನ್ ಒತ್ತಿ ಹೇಳಿದ್ದಾರೆ. ಹೈರ್ ಆಕ್ಟ್ ಅನುಮೋದನೆ ಆಗುತ್ತೋ ಇಲ್ಲವೋ, ಆದರೆ ಭಾರತವು ಎಲ್ಲ ಪರಿಸ್ಥಿತಿಗೂ ಸಜ್ಜಾಗಿರೋದು ಅತ್ಯಗತ್ಯವಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.